ಅವಧಿ ಅನುಗುಣವಾಗಿ ವಾರದ ದಿನಸಿ ಸಾಮಗ್ರಿಗಳನ್ನು ಗಳಿಸುತ್ತದೆ. ನಾನು ಮಾಡಿದೀನಿ ಅಂತ ಮಾಡ್ತಾ ಇರೋದು ಈಗ ಬಿಗ್ ಬಾಸ್ ಮನೆಯಲ್ಲಿ ಸೋಮವಾರದ ಪ್ರೋಮೋದ ನಡುವೆ ಈಗ ಗಿಲ್ಲಿ ಮತ್ತೆ ಅಶ್ವಿನಿ ನಡುವೆ ಜಗಳಗಳು ಶುರುವಾಗಿದೆ. ನಿಮಗೆ ಗೊತ್ತಿರಬಹುದು, ಬಿಗ್ ಬಾಸ್ ಅವರು ಮೊದಲನೇದಾಗಿ ಇವತ್ತು ಲಕ್ಸುರಿ ಬಜೆಟ್ ಟಾಸ್ಕ್ ಅನ್ನ ಎಲ್ರಿಗೂ ಕೂಡ ಕೊಟ್ಟಿದ್ರು. ಆದ್ರೆ ಇದು ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಅಂತಾನು ಕೂಡ ನನಗೆ ಅನ್ನಿಸ್ತು. ಯಾಕಂತ ಹೇಳಿದ್ರೆ ಕ್ರಿಯೇಟಿವಿಟಿಯಲ್ಲಿ ಬಿಗ್ ಬಾಸ್ ನ ಮೀರ್ಸೋಂಥವ್ರೆ ಯಾರು ಇಲ್ಲ ಅಂತಾನೆ ಹೇಳ್ಬೋದು. ಸೊ ಮನೆ ಮಂದಿಗೆ ಎಲ್ರಿಗೂ ಕೂಡ ಎದ್ದ ಕೂಡಲೇ ಒಂದು ಟಾಸ್ಕ್ ಅನ್ನ ಬಿಗ್ ಬಾಸ್ ಅವರು ಕೊಡ್ತಾರೆ. ಸೊ ಆ ಟಾಸ್ಕಿನ ಏನೋ ಒಂದು ರೂಲ್ಸ್ ಅಂತ ಹೇಳಿದ್ರೆ, ಯಾರಾದರೂ ಎಲ್ಲಾದ್ರೂ ಇರಲಿ ಮನೆಯಲ್ಲಿ ಟಿವಿಯಲ್ಲಿ ತೋರಿಸುವಂತಹ ರೂಮಿಗೆ ಹೋಗಿ ಕೇವಲ 10 ಸೆಕೆಂಡ್ ಒಳಗೆ ಎಲ್ಲರೂ ಕೂಡ ಅಲ್ಲಿ ಸೇರಬೇಕು, ಮತ್ತೆ ಹುಲಿಯ ವೇಷವಾದ ಡ್ಯಾನ್ಸ್ ಅನ್ನ ಮಾಡಬೇಕು ಅಂತ ಹೇಳಿ ಬಿಗ್ ಬಾಸ್ ಅವರು ಹೇಳಿರ್ತಾರೆ. ಹೀಗೆ ಮೊದಲನೇದಾಗಿ ಬಿಗ್ ಬಾಸ್ ಅವರು ಕೊಡುವಂಥದ್ದು ಯೆಲ್ಲೋ ಬೆಡ್ರೂಮ್. ಸೊ ಅಲ್ಲಿ ಎಲ್ಲರೂ ಕೂಡ ಹೋಗಿ ಅದ್ಭುತವಾಗಿ ಹುಲಿ ಡ್ಯಾನ್ಸ್ ಅನ್ನ ಮಾಡ್ತಾರೆ. ಸೊ ಅದಾದ್ಮೇಲೆ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಒಳಗೆ ಇಳಿದ್ಬಿಟ್ಟು ಡ್ಯಾನ್ಸ್ ಮಾಡಬೇಕು ಅಂತಾನು ಕೊಡ್ತಾರೆ. ಅಲ್ಲೂ ಕೂಡ ಎಲ್ಲರೂ ಕೂಡ 10 ಸೆಕೆಂಡ್ ಒಳಗೆ ರೀಚ್ ಆಗಿ ಡ್ಯಾನ್ಸ್ ಅನ್ನ ಮಾಡ್ತಾರೆ. ಆದ್ರೆ ಮೂರನೇದಾಗಿ ಕಿಚನ್ ಅನ್ನ ಕೊಡ್ಬೇಕಾದ್ರೆ ಒಂದು ಎಡವಟ್ಟಾಗತ್ತೆ. ಯಾಕಂತ ಹೇಳಿದ್ರೆ ಅಶ್ವಿನಿ ಮೇಡಮ್ ಅವರು ಕಿಚನ್ ಅಂತ ಕೊಡೋ ಸಂದರ್ಭದಲ್ಲಿ ಅವರು ಬಾತ್ರೂಮ್ಗೆ ಹೋಗಿರ್ತಾರೆ. ಸೊ ಪಾಪ ಆದ್ರೂ ಕೂಡ ಅವರು ಟ್ರೈ ಮಾಡಿ ಅಲ್ಲಿಂದ ಓಡಿ ಬರೋ ಅಷ್ಟರಲ್ಲಿ 10 ಸೆಕೆಂಡ್ಸ್ ಮುಗಿದು ಹೋಗಿರುತ್ತೆ. ಸೊ ಈ ಸಂದರ್ಭದಲ್ಲಿ ಬಿಗ್ ಬಾಸ್ ಅವರು ಹೇಳ್ತಾರೆ, ಅಶ್ವಿನಿ ಅವರು ಕೊಟ್ಟಿರುವಂತಹ ಸಮಯದಲ್ಲಿ ರೀಚ್ ಆಗದ ಕಾರಣ ಈ ಸುತ್ತನ್ನ ಸುತ್ತಿದ್ದಾರೆ, ಹಾಗೂ ಹಲವಾರು ಲಕ್ಸುರಿ ಬಜೆಟ್ ಅನ್ನ ಅವರು ಕ್ಯಾನ್ಸಲ್ ಮಾಡಿಸ್ಕೊಂಡಿದ್ದಾರೆ ಮನೆಯವರಿಗೆಲ್ರಿಗೂ ಅಂತ. ಅಂದ್ರೆ ಸಂಪೂರ್ಣವಾದ ಲಕ್ಸುರಿ ಬಜೆಟ್ ಅಲ್ಲ, ಒಂದು ಸುತ್ತು ಸೂತ್ರೆ ಇಷ್ಟು ಟ್ರೈ ತೆಗಿತೀವಿ ಅಂತ ಹೇಳಿ ಬಿಗ್ ಬಾಸ್ ಅವರು ಹೇಳಿರೋ ಕಾರಣದಿಂದ ಅಷ್ಟು ಕಳ್ಕೋಬೇಕಾಗತ್ತೆ. ಸೊ ಅದು ಬೇಕು ಅಂತ ಮಾಡಿದ್ದೇನಲ್ಲ, ಅಶ್ವಿನಿ ಅವರು ಬಾತ್ರೂಮಿಗೆ ಹೋಗಿದ್ದ ಕಾರಣ ಬರೋದಕ್ಕೆ ಲೇಟ್ ಆಯ್ತು. ಬಟ್ ಇದನ್ನ ಗಿಲ್ಲಿ ಅವರು ದೊಡ್ಡದಾಗಿ ಮಾಡ್ತಾರೆ. ಸೊ ಯಾರಿಗೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ವಾ, ಯಾವ ಸಮಯದಲ್ಲಿ ಬರ್ಬೇಕಂತ ಗೊತ್ತಾಗಲ್ವಾ ಅಂತ ಹೇಳಿ ಅಶ್ವಿನಿ ಅವ್ರ ಮೇಲೆ ರೇಗ್ತಾರೆ. ಆ ಸಂದರ್ಭದಲ್ಲಿ ರಾಶಿಕಾನು ಹೇಳ್ತಾರೆ, ನಿನ್ನಿಂದನೂ ಕೂಡ 2 ಸಲ ನಾವು ಕಳ್ಕೊಂಡಿದ್ದೀವಿ ತಾನೇ ಅಂತ ಹೇಳಿದಾಗ, ಅಂದ್ರೆ ನಾನ್ ಮಾಡಿದೆ ಅಂತ ನೀವು ಮಾಡಿದ್ದ ಅಂತ ಹೇಳಿ ಅವ್ರ ಮೇಲೆ ಜಗಳ ಬೇಕು ಅಂತಾನೆ ಜಗಳವನ್ನ ಶುರು ಮಾಡ್ತಾರೆ ಗಿಲ್ಲಿ ಅವರು. ಸೊ ಅದು ಎಲ್ಲೋ ಒಂದು ಕಡೆ ಸರಿ ಇರ್ಲಿಲ್ಲ ಅಂತ ಹೇಳಿ ನನಗೆ ಅನ್ನಿಸ್ತು. ಯಾಕಂತ ಹೇಳಿದ್ರೆ ಗಿಲ್ಲಿ ಅವರಿಂದ ತುಂಬಾ ಸಲ ಲಕ್ಸುರಿ ಬಜೆಟ್ ಅನ್ನ ಕಳ್ಕೊಂಡಿದೆ ಮನೆ, ತುಂಬಾ ಸಲ ಶಿಕ್ಷೆಗಳನ್ನು ಅನುಭವಿಸಿದೆ ಮನೆ. ಆ ಸಂದರ್ಭದಲ್ಲಿ ಯಾರು ಕೂಡ ಏನು ಮಾಡಿರ್ಲಿಲ್ಲ. ಬಟ್ ಬೇಕು ಅಂತ ಮಾಡಿದೆ, ಏನೋ ಒಂದು ಸಿಚುವೇಶನ್ಗೆ ಬಾತ್ರೂಮಿಗೆ ಹೋದಾಗ ಇದ್ದಕ್ಕಿದ್ದಂಗೆ ಕರೆದ್ರು, ಅಲ್ಲಿಂದ ಬಂದು ಆ ಕಿಚನಿಗೆ ಬರೋದು ಲೇಟ್ ಆಗ್ಬಿಡ್ತು. ಪಾಪ ಅವರು ಟ್ರೈ ಮಾಡಿದ್ರು, ಓಡ್ ಬಂದು ಟ್ರೈ ಮಾಡಿದ್ರು, ಬಟ್ ಅದಾಗ್ಲಿಲ್ಲ. ಸ್ವತಃ ಅವ್ರ ಹೆಸರೇ ತಗೊಂಡು ಅವರು ಈ ಸುತ್ತಿನಲ್ಲಿ ಸೋಲಿಸಿದ್ದು ಅಂತ ಹೇಳಿದ್ರಿಂದಾಗಿ ಗಿಲ್ಲಿಗೆ ಸಿಟ್ಟು ಬಂದು ಬಿಟ್ಟು ಅದರ ನಡುವೆ ಜಗಳಗಳು ಶುರುವಾಗಿದೆ. ಸೊ ಈ ಜಗಳ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ರಜತ್ ಕೂಡ ಇಲ್ಲ, ಈಗ ಗಿಲ್ಲಿಗೆ ಯಾವುದೇ ರೀತಿಯಾದಂಥ ಟಾಪಿಕ್ ಇಲ್ಲ. ಈಗ ಮತ್ತೆ ಅಶ್ವಿನಿ ಅವರ ಬುಡಕ್ಕೆ ಬರೋದು ಗ್ಯಾರಂಟಿ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಸೊ ಇದರ ಬಗ್ಗೆ ನಿಮಗೆಲ್ರಿಗೂ ಕೂಡ ಏನು ಅನಿಸುತ್ತೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ, ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್.